ನಾಳೆ ಇಷ್ಟೊತ್ತಿಗೆ ರಾಜ್ಯದಲ್ಲಿ ನಡೆದ 3 ಬೈ ಎಲೆಕ್ಷನ್ಗಳ ರಿಸಲ್ಟ್ ಬಹುತೇಕ ಹೊರಬಿದ್ದಿರುತ್ತೆ. ಯಾರಿಗೆ ಮತದಾರ ಮಣೆ ಹಾಕಿದ್ದಾನೆ, ಯಾರ ಪರ ವಾದಕ್ಕೆ ಗೆಲುವು ಸಿಕ್ಕಿದೆ, ಯಾರಿಗೆ ನಿರಾಸೆಯ ಸೋಲು ಆಗಿದೆ ಅನ್ನೋದರ ಚಿತ್ರಣ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಆದ್ರೆ ಇವತ್ತು ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಬೈ ಎಲೆಕ್ಷನ್ ನ ರಿಸಲ್ಟ್ ಯಾರಿಗೆ ಸಿಹಿ, ಯಾರಿಗೆ ಕಹಿಯನ್ನ ಉಣಬಡಿಸಲಿದೆ ಅಂತ ಹೇಳಿ ರಾಜ್ಯದಲ್ಲಿ ಕುತೂಹಲವನ್ನ ಕೆರಳಿಸದೆ ಬೈ ಎಲೆಕ್ಷನ್ ನ ಫೀವರ್. ಅದರಲ್ಲೂ ಹೈ ವೋಲ್ಟೇಜ್ ಕದನ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ಯಾರಿಗೆ ಗೆಲುವಿನ ಗೊಂಬೆ ಲಭ್ಯವಾಗುತ್ತೆ ಅನ್ನೋದರ ಲೆಕ್ಕಾಚಾರ ಬಿರುಸಿನಿಂದ ನಡೀತಾ ಇದೆ. ಇನ್ನು ಗಣಿನಾಡು ಸಂಡೂರಿನಲ್ಲಿ ಧೂಳೆಪ್ಪಿಸೋದು ಯಾರು? ಇತ್ತ ಶಿಗ್ಗಾವಿಯ ಕೋಟೆಯಲ್ಲಿ ಹಾರಾಡೋದು ಯಾವ ಪಕ್ಷದ ಬಾವುಟ? 3 ಕ್ಷೇತ್ರ, 100 ತಂತ್ರ, ಗೆಲುವೊಂದೇ ಸೂತ್ರ. ನಾಳೆ ಫಲಿತಾಂಶದಲ್ಲಿ ಎಲ್ಲಾ ಪ್ರಶ್ನೆ ಪ್ರತಿಷ್ಠೆಗೆ ಸ್ಪಷ್ಟ ಉತ್ತರ ಲಭ್ಯವಾಗೋದಿದೆ. ನಾಳಿನಿಂದ ಈ ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಯಿಂದಲೇ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿರುತ್ತೆ. ಕೇವಲ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಮಾತ್ರವಲ್ಲ, ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭೆಗೆ ನಡೆದಂತಹ ಚುನಾವಣೆಯ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೂಡ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಬಹುದು. ನಾಳೆ ಬೆಳಗ್ಗೆ 6ರಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ಮರಿದೆ ವೀಕ್ಷಿಸಿ. ಇನ್ನು ವಾಪಸ್ ಬರೋಣ. ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ ಉಪಕದನ, ಈ 3 ಕ್ಷೇತ್ರದಲ್ಲೂ ಕೂಡ ಅನೇಕ ವಿಚಾರಗಳು ಮತದಾರರ ಮೇಲೆ ನೇರವಾಗಿ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ. ಅನೇಕ ಕಾಂಟ್ರವರ್ಸಿ ಆಗೋ ನಿಟ್ಟಿನಲ್ಲಿ ಹೇಳಿಕೆಗಳು, ಬೆಳವಣಿಗೆಗಳು ಇದೆಲ್ಲವೂ ಕೂಡ ಮತದಾರನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ಯಾ ಅನ್ನೋ ಕುತೂಹಲ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಚರ್ಚೆಗೆ ಒಳಪಟ್ಟ ವಿಚಾರಗಳು ಯಾವ್ದ್ಯಾವ್ದು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣದಿಂದ ಪ್ರಾರಂಭ ಮಾಡ್ತಾ, ಚನ್ನಪಟ್ಟಣ ಪಾಲಿಟಿಕ್ಸ್ ನಲ್ಲಿ ಕೊನೆಯ ಹಂತದ ಟ್ವಿಸ್ಟ್ ಲಭ್ಯವಾಗಿದ್ದು, ಬಿಜೆಪಿ ಪಕ್ಷದಲ್ಲಿದ್ದ ಸೈನಿಕ ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಹಸ್ತಲಾಘವ ಮಾಡಿದ್ದು. ಯಾವಾಗ ಬಿಜೆಪಿ ಬೆನ್ನಿಗೆ ನಿಂತಿದ್ದ ಸೈನಿಕ ಏಕಾಏಕಿ ಕಾಂಗ್ರೆಸ್ಗೆ ಶಿಫ್ಟ್ ಆದ್ರು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಸಿಪಿ ಯೋಗೇಶ್ವರ್ ಅವರು ಧುಮುಕಿದ್ರು. ಆಗ ಎನ್ಡಿಎ ಅಭ್ಯರ್ಥಿ, ಇನ್ಫ್ಯಾಕ್ಟ್ ಜೆಡಿಎಸ್ ಅಭ್ಯರ್ಥಿ, ಬಟ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿಯುವ ಪರಿಸ್ಥಿತಿ ಉದ್ಭವವಾಯಿತು. ಅಲ್ಲಿವರೆಗೂ ನಿಖಿಲ್ ಕುಮಾರಸ್ವಾಮಿ ಅವರ ಕಂಟೆಸ್ಟ್ ಮಾಡೋದು ಅಥವಾ ಸಿಪಿ ಯೋಗೇಶ್ವರ್ ಅವರಿಗೇನೆ ಟಿಕೆಟ್ ಕೊಡ್ಲಾಗತ್ತಾ ಬಿಜೆಪಿಯಿಂದ ಅಥವಾ ಜೆಡಿಎಸ್ನಿಂದ, ಈ ರೀತಿಯ ಲೆಕ್ಕಾಚಾರಗಳು ನಡೀತಾ ಇತ್ತು. ಕೊನೆ ಕ್ಷಣದಲ್ಲಿ ಆದ ಈ ಬದಲಾವಣೆಯನ್ನ ಮತದಾರ ಯಾವ ರೀತಿ ಗಮನಿಸಿರ್ತಾನೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿದ್ರು, ಇದೀಗ ಕಾಂಗ್ರೆಸ್ಗೆ ಹೋಗಿದ್ರಿಂದ ಬಿಜೆಪಿಯ ಓಟ್ಗಳು ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಏನ್ ಬಿದ್ದಿತ್ತು ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ, ಅದು ಕೈ ತಪ್ಪುವ ಆತಂಕ ಇದೆ. ಇನ್ನು ಕಾಂಗ್ರೆಸ್ಗೆ ಗಟ್ಟಿಯಾದ ಬೇಸ್ ಇಲ್ಲದೆ ಹೋದ್ರೂ ಕೂಡ ಮತಗಳ ಕ್ರೋಢೀಕರಣ, ಕನ್ಸಾಲಿಡೇಷನ್ ಅನ್ನೋದೇನಾದ್ರೂ ಆಗಿದೆ, ಅದರಲ್ಲೂ ಎಸ್ಪೆಷಲಿ ಜಮೀರ್ ಅವರ ಹೇಳಿಕೆ ನಂತರದಲ್ಲಿ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ವೋಟ್ ಹಾಗೆ ಉಳಿದ ವೋಟ್ಗಳು ಎನ್ಡಿಎಗೆ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಇದು ಎನ್ಡಿಎ ಪಾಳೆಯದಲ್ಲಿ ನಡೀತಿರೋ ಲೆಕ್ಕಾಚಾರ. ಇದು ವರ್ಕೌಟ್ ಆಗತ್ತಾ? ಹೀಗೇನೆ ತೀರ್ಮಾನವನ್ನ ನೀಡಿದ್ದಾನ ಮತದಾರ? ನಾಳೆ ಇಷ್ಟೊತ್ತವರೆಗೂ ಕಾಯಬೇಕಾಗುತ್ತೆ ಅದರ ಸ್ಪಷ್ಟ ಚಿತ್ರಣವನ್ನ ತಿಳಿದುಕೊಳ್ಳಿಕ್ಕೆ. ಇನ್ನು ದೇವೇಗೌಡರು ಅಖಾಡಕ್ಕಿಳಿದದ್ದು, ಅಬ್ಬರದ ಪ್ರಚಾರವನ್ನ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿಗೆ ವರವಾಗುತ್ತಾ? ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಅಷ್ಟೇ ಅಬ್ಬರದ ಪ್ರಚಾರ ಕಾಂಗ್ರೆಸ್ ಪಾಳ್ಯದಿಂದ, ಅದರಲ್ಲೂ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರು ನಡೆಸಿದ ಪ್ರಚಾರ, ಇದು ಸಿಪಿ ಯೋಗೇಶ್ವರ್ ಅವರಿಗೆ ವರವಾಗುತ್ತಾ ಅನ್ನೋದು ಕುತೂಹಲ ಇದೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಳಿದ 2 ಕ್ಷೇತ್ರಕ್ಕಿಂತ ಹೆಚ್ಚಿನ ಕುತೂಹಲಕ್ಕೆ ಕಾರಣವಾಗಿರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಫಲಿತಾಂಶ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಶಿಗ್ಗಾವಿ, ಇಲ್ಲಿ ಬಿಜೆಪಿಗೆ ಫ್ಯಾಮಿಲಿ ಪಾಲಿಟಿಕ್ಸ್, ಕುಟುಂಬಕ್ಕೇನೆ ಟಿಕೆಟ್ ಅನ್ನೋ ಒಂದು ಚಿಕ್ಕ ಅಸಮಾಧಾನ, ಆ ರೀತಿಯ ಆಪಾದನೆ ಇದ್ರೂ ಕೂಡ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕಾಗಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಅಜ್ಜಂಪೀರ್ ಖಾದ್ರಿ ಅವರ ಮುನಿಸು. ಆ ಮುನಿಸಿನ ಜೊತೆಯಲ್ಲೇ ಅವರು ಕೊಟ್ಟ ವಿವಾದಾತ್ಮಕ ಹೇಳಿಕೆ, ಅಂಬೇಡ್ಕರ್ ಅವರು ಮುಸಲ್ಮಾನ್ ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ರೆಡಿಯಾಗ್ಬಿಟ್ಟಿದ್ರು ಅಂತ ಹೇಳಿ ಅವರು ಮಾಡಿದಂತಹ ಭಾಷಣ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಹೊಡೆತ ಕೊಡುತ್ತಾ, ಅಥವಾ
ಮುಸ್ಲಿಂ ಸಮುದಾಯದ ಓಟ್ಗಳ ಕ್ರೋಢೀಕರಣಕ್ಕೆ ಹೆಲ್ಪ್ ಆಗುತ್ತಾ ಅನ್ನೋ ರೀತಿಯ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಹಾವೇರಿ ರೈತನ ಆತ್ಮಹತ್ಯೆಗೆ ವಫ್ ಎಡವಟ್ಟು ಅಂತ ಹೇಳಿ ಆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದು ಬಿಜೆಪಿ ಅವಧಿಯಲ್ಲಾಗಿದ್ದು ಅಂತ ಹೇಳಿ ಕಾಂಗ್ರೆಸ್ ಸಬೂಬ್ ಕೊಡ್ತಾ ಇದ್ರೂ ಕೂಡ ಆತನ ಕುಟುಂಬಸ್ಥರೇ ಹೇಳಿದ್ರು ಇಲ್ಲ, ಈ ವಫ್ ಹೆಸರು ಬಂದಿದ್ದಕ್ಕೇನೆ ಆತ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ. ಹೀಗಾಗಿ ಅದರ ಪರಿಣಾಮ ಏನಾದ್ರೂ ಮತದಾನ ಪ್ರಕ್ರಿಯೆ ಮೇಲೆ ಆಗಿದೆಯಾ? ಒಟ್ಟಾರೆಯಾಗಿ ವಫ್ನ ತಗಾದೆ ಏನಿದೆ ಶಿಗ್ಗಾವಿಯ ಬೈ ಎಲೆಕ್ಷನ್ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆಯಾ ಅನ್ನೋ ಕುತೂಹಲ ಇದೆ. ನಾಳಿನ ಫಲಿತಾಂಶ ಇದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗೋದಿದೆ. ರೈತನ ಸಾವಿನ ಬಗ್ಗೆ ಪ್ರತಾಪ್ ಸಿಂಹ ಆದಿಯಾಗಿ ಬಿಜೆಪಿಯ ನಾಯಕರು ಟ್ವೀಟ್ ಮಾಡಿದ್ದು, ಅದಾದ ನಂತರದಲ್ಲಿ ಇನ್ಫ್ಯಾಕ್ಟ್ ತೇಜಸ್ವಿ ಸೂರ್ಯ ಅದಾದ ನಂತರದಲ್ಲಿ ಡಿಲೀಟ್ ಮಾಡಿದ್ದು, ಇದೆಲ್ಲವನ್ನ ಕೂಡ ಮತದಾರ ಯಾವ ರೀತಿಯಾಗಿ ಗಮನಿಸಿದ್ದಾನೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಕುರಿತಾಗಿ ಜಮೀರ್ ಅಹಮದ್ ಖಾನ್ ಆಡಿದ ಮಾತುಗಳು, ಕಾಲಿಯಾ ಕುಮಾರಸ್ವಾಮಿ ಹಾಗೆ ಇಡೀ ದೇವೇಗೌಡರ ಖಾನ್ದಾನನ್ನೇ ಮುಸಲ್ಮಾನರು ಪೈಸಾ ಜಮೆ ಮಾಡಿ ಖರೀದಿ ಮಾಡ್ತಾರೆ, ಈ ರೀತಿಯಾದ ಹೇಳಿಕೆ, ಈ ಕಾಂಟ್ರವರ್ಸಿ, ಇದನ್ನ ಮತದಾರ ಯಾವ ರೀತಿಯಾಗಿ ಗಮನಿಸಿದ್ದಾನೆ? ಒಕ್ಕಲಿಗ ಓಟ್ಗಳು, ಇನ್ಫ್ಯಾಕ್ಟ್ ಸಿಪಿ ಯೋಗೇಶ್ವರ್ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಒಕ್ಕಲಿಗ ಓಟ್ಗಳು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕನ್ಸಾಲಿಡೇಟ್ ಆಗಲಿಕ್ಕೆ ಈ ಹೇಳಿಕೆ ಏನಾದ್ರೂ ಹೆಲ್ಪ್ ಆಗಿದೆಯಾ ಅನ್ನೋ ಕುತೂಹಲ ಇದೆ. ಅದಕ್ಕೂ ಕೂಡ ನಾಳೆ ಉತ್ತರ ಲಭ್ಯವಾಗಲಿದೆ. ಅದಾದ ನಂತರದಲ್ಲಿ ಜಮೀರ್ ಅಹಮದ್ ಅವರು ಪ್ರೀತಿಯಿಂದ ಹಕ್ಕರ್ದೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರಾದ್ರೂ ಕೂಡ ಅದನ್ನ ಮನ್ನಿಸಿದ್ನ ಮತದಾರ, ಅದನ್ನ ಪರಿಗಣಿಸಿದ್ನ ಮತದಾರ? ಇಬ್ಬರು ಹಳೆ ಗೆಳೆಯರ ಮಧ್ಯೆ ಮಾತಿನ ಸಮರ ಅಷ್ಟೇ ಅನ್ನೋ ರೀತಿಯಲ್ಲಿ ಪರಿಗಣಿಸಿದ್ದಾನ? ಈ ರೀತಿಯ 10 ಹಲವು ಕುತೂಹಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಲಭ್ಯವಾಗಲಿದೆ. ಇನ್ನು ಜಮೀರ್ ಹಾಗೆ ಖಾದ್ರಿ ಅವರ 2 ಹೇಳಿಕೆ ಅತ್ಯಂತ ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಚುನಾವಣಾ ಅಖಾಡಕ್ಕಿಳಿದಾಗ ಕುಮಾರಸ್ವಾಮಿ ಅವರನ್ನ ಖಾಲಿ ಅಂದದ್ದು, ಹಾಗೆ ಇಡೀ ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇನ್ಫ್ಯಾಕ್ಟ್ ಸಿಪಿ ಯೋಗೇಶ್ವರ್ ಅವರೇ ಹೇಳಿಬಿಟ್ರು, ಚುನಾವಣೆ ವೋಟಿಂಗ್ ಪ್ರಕ್ರಿಯೆಯಾದ ಮರುದಿನ ಇದು ಅಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅನ್ನೋ ಆತಂಕ ಇದೆ ಅಂತ ಹೇಳಿ. ಅದರ ಜೊತೆಗೆ ಶಿಗ್ಗಾವಿಯಲ್ಲಿ ಅಜಂಪೀರ್ ಖಾದ್ರಿ ಅವರು, ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನ ಸೇರ್ತಾ ಇದ್ರು. ಆಗ ಈಗಿರುವ ಎಲ್ಲಾ ದಲಿತರು ಇನ್ಕ್ಲೂಡಿಂಗ್ ಅವತ್ತು ಸ್ಟೇಜ್ ಮೇಲಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದಿಯಾಗಿ ಎಲ್ಲರೂ ಕೂಡ ಮುಸಲ್ಮಾನರಾಗ್ತಿದ್ರು ಅನ್ನೋ ಹೇಳಿಕೆ, ಇದೆರಡು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಈ ಚರ್ಚೆ ಕೇವಲ ರಾಜಕೀಯ ವೇದಿಕೆಯಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆಗೆ ಮಾತ್ರ ಸೀಮಿತವಾಯ್ತಾ ಅಥವಾ ಮತದಾರನ ಮನಸ್ಸಿನಲ್ಲೂ ಕೂಡ ಇದು ಆತ್ಮಾವಲೋಕನಕ್ಕೆ ಕಾರಣವಾಯ್ತಾ ಅನ್ನೋ ಕುತೂಹಲ ಇದೆ. ನಾಳಿನ ರಿಸಲ್ಟ್ ಇದಕ್ಕೂ ಕೂಡ ಉತ್ತರ ನೀಡೋದಿದೆ. ಅವರಿಬ್ಬರ ಹೇಳಿಕೆ ಮತ್ತೊಮ್ಮೆ ನಿಮ್ಮ ಮುಂದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂದರ್ಭದಲ್ಲಿ ಕಾಲದಲ್ಲಿ ನಾಗರಾಜ್ ಯಾದವ್ ಸಾಹೇಬರಿಗೆ ಗೊತ್ತಿರಬಹುದು, ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅರಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಅರಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಹೋಗಿ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಕ್ಕೆಲ್ಲ ಸಿದ್ಧತೆ ಆಗಿತ್ತು ಅಂತ ನಾವು ಓದಿದ್ದೀನಿ, ತಿಳ್ಕೊಂಡಿದ್ದೀವಿ. ನಮ್ಮ ರಾಮಪ್ಪ ತಿಮ್ಮಾಪುರ ಹೋಗಿ ರಹೀಂ ಸಾಬ್ ಆಗಿದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಬ್ ಆಗಿದ್ರು. किसे हराया सो? ये निखिल कुमार स्वामी को हराने वाला निखिल कुमार स्वामी को नवे, हमारे कालिया कुमार स्वामी को हराने वाला टाइगर इकबाल हुसैन साहब. ಈ 3 ಕ್ಷೇತ್ರಗಳಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಅದಾಗಲೇ ಮುಗ್ದಿದೆ. ಎಕ್ಸಿಟ್ ಪೋಲ್ಗಳು ಕೂಡ ಭವಿಷ್ಯ ನುಡಿದಿದ್ದಾಗಿದೆ. ಇದರ ಮಧ್ಯೆ ಮತ ಎಣಿಕೆ ಹೊಸ್ತಿಲಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತು, ಚುನಾವಣೆ ಪ್ರಕ್ರಿಯೆ ಸಂದರ್ಭದಲ್ಲಿ ಆದ ಬೆಳವಣಿಗೆಗಳೇನು, ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋದ್ಯಾರು? ಸಂಡೂರಿನಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು. ಭದ್ರಕೋಟೆ ಗೆಲ್ತಾರ ಬೊಮ್ಮಾಯಿ ಸಾಹೇಬ್ರು. ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ಮುಗಿದಾಗಿದೆ. ಫಲಿತಾಂಶಕ್ಕೆ ಇಡೀ ಕರ್ನಾಟಕವೇ ಎದುರು ನೋಡುತ್ತಿದೆ. ಒಂದೊಂದು ಕ್ಷೇತ್ರವೂ ಪರಸ್ಪರ ಪ್ರತಿಷ್ಠೆಯಂತೆ ಕಾಣುತ್ತಿದೆ. ನಾಳೆಯತ್ತ ನಾಯಕರ ದೃಷ್ಟಿ ನೆಟ್ಟಿದೆ.
3 ಕ್ಷೇತ್ರಗಳ ಪೈಕಿ ತೀರಾ ಹೈ ವೋಲ್ಟೇಜ್ ಅನಿಸ್ತಾ ಇರುವುದು ಚನ್ನಪಟ್ಟಣ ಪಾಲಿಟಿಕ್ಸ್. ಅದಾಗಲೇ ಚುನಾವಣೋತ್ತರ ಸಮೀಕ್ಷೆಗಳು ಗೌಡರ ಮೊಮ್ಮಗನಿಗೆ ಗದ್ದುಗೆ ಅಂತ ಹೇಳ್ತಿವೆ. ಅತ್ತ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಫಲಿತಾಂಶಕ್ಕೂ ಮೊದಲೇ ಸೋಲು ಒಪ್ಪಿಕೊಳ್ಳುವ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಈ ಮಧ್ಯೆ ನಾಳೆ ರಿಸಲ್ಟ್ ಎಲ್ಲಾ ಕುತೂಹಲಕ್ಕೂ ತೆರೆ ಎಳೆಯಲಿದೆ. ಗಡಿನಾಡು ಅಖಾಡಕ್ಕೆ ರೆಡ್ಡಿಗಾರು. ಗಡಿನಾಡು ಬಳ್ಳಾರಿ ಅಖಾಡಕ್ಕೆ ಜನಾರ್ದನ ರೆಡ್ಡಿ ಇಳಿದಾಗಿದೆ. ವರ್ಷಗಳ ನಂತರ ತವರಿನ ನೆಲಕ್ಕೆ ಕಾಲಿಟ್ಟ ರೆಡ್ಡಿ ಬಿಜೆಪಿಗೆ ಗೆಲುವಿನ ಗಿಫ್ಟ್ ಕೊಡುವುದಾಗಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ತಮ್ಮದೇ ಭದ್ರಕೋಟೆಯಾಗಿರುವ ಸಣ್ಣೂರಿನಲ್ಲಿ ತಮ್ಮ ಕುರ್ಚಿ ಮೇಲೆ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರನ್ನ ಕೂರಿಸಲು ಹವಣಿಸುತ್ತಿದ್ದಾರೆ. ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ನಾಳೆ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬೊಮ್ಮಾಯಿ ಕೋಟೆ ಭದ್ರಾನ ಚಿದ್ರಾನ. ಶಿಗ್ಗಾವಿ ಅಂದ್ರೆ ಬೊಮ್ಮಾಯಿ ಕುಟುಂಬದ ಭದ್ರಕೋಟೆ ಅನ್ನೋ ಮಾತಿದೆ. ತಮ್ಮ ಉತ್ತರಾಧಿಕಾರಿಗೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿ ಅಣಿಯಾಗಿದ್ದಾರೆ. ಅದೇ ದೃಷ್ಟಿಯಲ್ಲಿ ಭರತ್ ಬೊಮ್ಮಾಯಿ ಸ್ಪರ್ಧಿಸಿದ್ದೂ ಆಗಿದೆ, ಮತದಾನ ಮುಗಿದಿದ್ದೂ ಆಗಿದೆ. ಕಾಂಗ್ರೆಸ್ನಲ್ಲಿ ದುಂಬಾಲು ಬಿದ್ದು ಮುಸ್ಲಿಂ ಸಮುದಾಯ ಟಿಕೆಟ್ ಗಿಟ್ಟಿಸಿಕೊಂಡಿದ್ದೂ ಆಗಿದೆ. ಇಲ್ಲಿಂದ ಮುಂದೆ ಗದ್ದುಗೆ ಯಾರ ಪಾಲಾಗಬೇಕು ಅನ್ನೋದು ಶನಿವಾರದ ರಿಸಲ್ಟ್ ಮೇಲೆ ನಿಂತಿದೆ. ಒಟ್ಟಿನಲ್ಲಿ 3 ಕ್ಷೇತ್ರಗಳು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಲಿಗೆ ಪ್ರತಿಷ್ಠೆಯಾಗುತ್ತಿವೆ. ಇಲ್ಲಿ ಗೊಂಬೆ ಆಡಿಸುವುದು ಮತದಾರ ಅನ್ನೋದು ಫಿಕ್ಸ್ ಆಗಿದೆ. ಮತದಾರರ ಮನಸ್ಸಲ್ಲಿ ಏನಿದೆ ಎಂಬುದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.